ದಕ್ಷಿಣ ಕರ್ನಾಟಕದ ಮೂಲ ನಿವಾಸಿಗಳಾದ ಒಕ್ಕಲಿಗರು ಕಳೆದ 1800 ವರ್ಷಗಳಿಂದಲೂ ಇಲ್ಲಿಯೇ ನೆಲೆಸಿ ಕೃಷಿ ಮತ್ತಿತರ ಕಸುಬುಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕ್ರಿಸ್ತಶಕ 350ರಿಂದ 1004ರವರೆಗೆ ಆಳಿದ ಗಂಗವಂಶದ ರಾಜರು ಒಕ್ಕಲಿಗರ ಮೂಲ ಮನೆತನದವರು. ದಕ್ಷಿಣ ಕರ್ನಾಟಕ, ಕೊಂಗುನಾಡು, ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ನೆಲೆಸಿರುವ ಎಲ್ಲ ಒಕ್ಕಲಿಗರಿಗೂ ಗಂಗವಂಶದ ರಾಜಮನೆತನವೇ ಮೂಲಕುಲ. 12ನೇ ಹಾಗೂ 13ನೇ ಶತಮಾನಗಳಲ್ಲಿ ಆಳಿದ ಹೊಯ್ಸಳರು ಒಕ್ಕಲಿಗ ಮನೆತನದವರೇ. ನಂತರ ವಿಜಯನಗರದ ಅರಸರ ಅಡಿಯಲ್ಲಿ ಆಳಿದ ಬೆಂಗಳೂರಿನ ಕೆಂಪೇಗೌಡರ ವಂಶ, ಸುಗಟೂರಿನ ತಮ್ಮೇಗೌಡರ ವಂಶ ಹಾಗೂ ಕೆಳದಿಯ ಚೌಡೇಗೌಡರ ವಂಶಗಳು ಒಕ್ಕಲಿಗ ಮೂಲದ್ದೇ ಆಗಿದ್ದವು. ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷರ ಕಾಲದಲ್ಲಿ ಹಿಂದೇಟು ಕಂಡ ಒಕ್ಕಲಿಗರು ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಪ್ರಗತಿಯಲ್ಲಿ ತಮ್ಮ ಭವಿಷ್ಯವನ್ನು ಕಾಣುವ ನಿರ್ಧಾರಕ್ಕೆ ಬಂದಿದ್ದರು. ಸತ್ತಂತೆ ಹರನು ಬಡಿದೆಚ್ಚರಿಸು ಎಂದು ಹೇಳಿದ ರಾಷ್ಟ್ರಕವಿ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಒಕ್ಕಲಿಗರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರೆದು ಬರುತ್ತಿದ್ದಾರೆ. ಹಾಗೆಯೇ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾಡಿನ ಎಲ್ಲಾ ಒಕ್ಕಲಿಗರು ತಾವೆಲ್ಲ ಒಂದು ಎಂಬ ಭಾವನೆಗೆ ಪಾತ್ರರಾಗಿದ್ದಾರೆ. ಕೃಷಿ ಕ್ಷೇತ್ರ ಸಹಜವಾಗಿ ಒಲಿದು ಬಂದಿದ್ದರೂ ಒಕ್ಕಲಿಗರು ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ವಹಿಸಿ ಈ ನಾಡನ್ನು ಕಟ್ಟಿದ ಮಹಾನುಭಾವರಾಗಿದ್ದಾರೆ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಕಾಫಿ ಬೆಳೆಗಾರಿಕೆಯ ಜೊತೆಗೆ ನಾಡಿಗೆ ಅತ್ಯುತ್ತಮ ವೈದ್ಯರುಗಳನ್ನು ಹಾಗೂ ಇಂಜಿನಿಯರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಆದರೆ ಕಳೆದ 50 ವರ್ಷಗಳ ಜಾಗತಿಕ ಮಟ್ಟದ ಉದ್ಯೋಗ, ವ್ಯಾಪಾರ, ಕೈಗಾರಿಕೆ ಮತ್ತು ಆಧುನಿಕ ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಹಿಂದುಳಿದಿದ್ದಾರೆ. ಈ ಕ್ಷೇತ್ರಗಳಲ್ಲಿಯೂ ತಾವೇ ಫಸ್ಟ್ ಆಗುವಲ್ಲಿ ವಿಫಲರಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ವಾಣಿಜ್ಯ ವಹಿವಾಟಿಗೆ ಬೇರೆಯವರು ಮುಂದಾಳತ್ವ ವಹಿಸಿದಾಗ ಕೇವಲ ಸರ್ಕಾರಿ ಉದ್ಯೋಗ ಗಿಟ್ಟಿಸುವೆಡೆಗೆ ಗಮನ ಹರಿಸಿದ್ದಾರೆ. ಸರ್ಕಾರಿ ಉದ್ಯೋಗಗಳೂ ಕೂಡ ಬತ್ತಿ ಹೋದಾಗ ಬೆಂಗಳೂರಿಗೆ ಬಂದು ವಾಹನ ಚಾಲಕರು, ಖಾಸಗಿ ಉದ್ಯೋಗಿಗಳು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಾಗಿದ್ದಾರೆ. ದಕ್ಷಿಣ ಕರ್ನಾಟಕದ ಲಕ್ಷಾಂತರ ಕೋಟಿ ವಹಿವಾಟನ್ನು ಬೇರೆಯವರಿಗೆ ಒಪ್ಪಿಸಿ ತಾವು ಕೆಲಸ ಅರಸುತ್ತಿದ್ದಾರೆ. ವ್ಯಾಪಾರ, ಕೈಗಾರಿಕೆ, ಉದ್ಯಮ, ಡಿಜಿಟಲ್ ಉದ್ಯಮಗಳಲ್ಲಿ ನಾಯಕತ್ವ ಮತ್ತು ಮಾಲೀಕತ್ವವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದು ಸರಿಯೇ? ಕೇವಲ ಕೃಷಿ ಮತ್ತು ಭೂಮಿ ಅವಲಂಬಿಸಿ ಒಕ್ಕಲಿಗರು ತಮ್ಮ ಸ್ಥಾನಮಾನ ಉಳಿಸಿಕೊಳ್ಳಬಲ್ಲರೆ? ದಕ್ಷಿಣ ಕರ್ನಾಟಕದ 2 ಲಕ್ಷ ಕೋಟಿಗೂ ಮೀರಿದ ವ್ಯಾಪಾರ ವಹಿವಾಟನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಕೇವಲ ಗ್ರಾಹಕರಾಗಿರುವುದು ಸರಿಯೇ? ಉದ್ಯಮ, ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಉದ್ಯೋಗ ನೀಡುವುದನ್ನು ಬಿಟ್ಟು ಬೆಂಗಳೂರಿನಲ್ಲೇ ಬೇರೆಯವರಲ್ಲಿ ಉದ್ಯೋಗಕ್ಕೆ ಕೈಚಾಚಿ ನಿಲ್ಲುವುದು ಸೂಕ್ತವೇ? ಕೃಷಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಗೌಡಿಕೆ ಮೆರೆಯುವ ಒಕ್ಕಲಿಗರು ಉದ್ಯಮ, ವ್ಯಾಪಾರ, ಕೈಗಾರಿಕೆ ಕ್ಷೇತ್ರದಲ್ಲಿ ಫಸ್ಟ್ ಆಗಬಾರದೆ? ಇದೆಲ್ಲ ಪ್ರಶ್ನೆಗಳನ್ನು ಎತ್ತುವ ಮತ್ತು ಉತ್ತರಗಳನ್ನು ಹುಡುಕುವ ಸಲುವಾಗಿಯೇ ಫಸ್ಟ್ ಸರ್ಕಲ್ ಸೊಸೈಟಿ ಶುರುವಾಗಿದೆ. ಮಾರ್ಚ್ 2022ರಲ್ಲಿ ಪ್ರಾರಂಭಿಸಲಾದ ಈ ಒಕ್ಕಲಿಗ ಉದ್ಯಮಿಗಳ ವೇದಿಕೆ ಎಲ್ಲ ಒಕ್ಕಲಿಗರನ್ನು ಪರಸ್ಪರ ಪೂರಕವಾಗಿ ಜೊತೆಗೂಡಿಸುವ ಮಹತ್ತರ ಆಶಯ ಹೊಂದಿದೆ. ಒಕ್ಕಲಿಗ ಉದ್ಯಮಿಗಳಿಗೆ ಪರಸ್ಪರ ಪೂರಕ ಮಾರ್ಕೆಟಿಂಗ್, ಸೋರ್ಸಿಂಗ್, ರೆಕ್ರೂಟಿಂಗ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿದೆ. ಪ್ರತಿಯೊಬ್ಬರು ಮತ್ತೆಲ್ಲರ ಗೂಡ್ಸ್ ಅಂಡ್ ಸರ್ವಿಸ್ಗಳನ್ನು ಮಾರ್ಕೆಟಿಂಗ್ ಮಾಡುತ್ತಾ ಇಲ್ಲ ಒಕ್ಕಲಿಗ ಉದ್ಯಮಗಳನ್ನು ಬೆಳೆಸುವ ಗುರಿ ಹೊಂದಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ನಾಗರಬಾವಿ, ರಾಜಾಜಿನಗರ, ಜಯನಗರ, ಆರ್ಆರ್ ನಗರ ಮತ್ತು ನ್ಯೂ ಬಿಇಎಲ್ ರೋಡ್ ಪ್ರದೇಶಗಳಲ್ಲಿ ಶಾಖೆ ಹೊಂದಿರುವ ಜೊತೆಗೆ ಮಹಿಳಾ ಒಕ್ಕಲಿಗ ಉದ್ಯಮಿಗಳ ಶಾಖೆ ಹೊಂದಿದೆ. ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶಾಖೆ ಹೊಂದುವ ಸಿದ್ಧತೆ ಇದೆ. ಈಗಾಗಲೇ ಒಕ್ಕಲಿಗ ಸಮಾಜದ 1,000ಕ್ಕೂ ಹೆಚ್ಚು ಉದ್ಯಮಿಗಳು ಫಸ್ಟ್ ಸರ್ಕಲ್ ಸೊಸೈಟಿ ಶಾಖೆಗಳ ಜೊತೆಗೆ ಸಂಬಂಧ ಹೊಂದಿದ್ದು, ಸದಸ್ಯರೆಲ್ಲರೂ ಉದ್ಯಮಗಳ ಅಭಿವೃದ್ಧಿಗೆ ಪಣತೊಟ್ಟಿದ್ದಾರೆ.
ಎಫ್ಸಿ ಸದಸ್ಯರು ಪರಸ್ಪರ ಸಂಬಂಧಗಳ ಮೂಲಕ ಈಗಾಗಲೇ 800 ಕೋಟಿಗೂ ಮಿಗಿಲಾಗಿ ವಹಿವಾಟು ನಡೆಸಿದ್ದಾರೆ. ಫಸ್ಟ್ ಸರ್ಕಲ್ ಸೊಸೈಟಿಯು ಪ್ರತಿ ವರ್ಷ ಎಫ್ಸಿ ಎಕ್ಸ್ಪೋ ಎಂಬ 3 ದಿನಗಳ ಉದ್ಯಮ ಮೇಳವೊಂದನ್ನು ಆಯೋಜಿಸಿ ಒಕ್ಕಲಿಗ ಉದ್ಯಮಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗಳನ್ನು ಪ್ರದರ್ಶನ ಮಾಡಲು ಅವಕಾಶ ಕೊಟ್ಟಿದೆ. 3 ದಿನಗಳ ಈ ಎಕ್ಸ್ಪೋನಲ್ಲಿ ಒಕ್ಕಲಿಗ ಸಮಾಜದ ಎಲ್ಲ ಉದ್ಯಮಿಗಳು ಹಾಗೂ ಗಣ್ಯರು ಪಾಲ್ಗೊಳ್ಳುತ್ತಾರೆ. ಈ ಬಾರಿಯ ಎಕ್ಸ್ಪೋ ಡಿಸೆಂಬರ್ 1ರಿಂದ 3ರವರೆಗೆ ಬೆಂಗಳೂರು ಟೆನ್ನಿಸ್ ಪೆವಿಲಿಯನ್ನಲ್ಲಿ ನಡೆಯಲಿದೆ. ಫಸ್ಟ್ ಸರ್ಕಲ್ ಸೊಸೈಟಿಯ ಅಡಿಯಲ್ಲಿ ಒಕ್ಕಲಿಗ ಬಯರ್ ಟು ಒಕ್ಕಲಿಗ ಸೆಲ್ಲರ್ V2V ಎಂಬ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಪ್ರಾರಂಭಿಸಲಾಗಿದೆ. ಇದರಿಂದ ಒಕ್ಕಲಿಗರು ಕೇವಲ ಗ್ರಾಹಕರಾಗಿ ಉಳಿಯದೆ ತಮ್ಮದೇ ಸಮುದಾಯದ ಸಾವಿರಾರು ಉತ್ಪಾದಕರು ಮತ್ತು ಮಾರಾಟಗಾರರನ್ನು ಬೆಳೆಸಲು ಅವಕಾಶವಿದೆ. ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಕ್ಕಲಿಗ ಮಾರಾಟಗಾರರಿಂದ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನು ನೇರವಾಗಿ ಪಡೆಯುವ ಅವಕಾಶವಿದೆ. ಬನ್ನಿ, ಫಸ್ಟ್ ಸರ್ಕಲ್ ಸೊಸೈಟಿಯೊಂದಿಗೆ ಜೊತೆಗೂಡಿ. ನೀವು ಬೆಳೆಯಿರಿ, ನಿಮ್ಮವರನ್ನು ಬೆಳೆಸಿರಿ. ಫಸ್ಟ್ ಸರ್ಕಲ್, ಬ್ರದರ್ಹುಡ್ ಇನ್ ಬಿಸ್ನೆಸ್.